ನಿಗಮವು ದಿನಾಂಕ 30/3/2024ರಂದು 50 ಕೋಟಿ ರೂಪಾಯಿಗಳನ್ನು ಫಿಕ್ಸೆಡ್ ಡಿಪಾಸಿಟ್ನಲ್ಲಿಟ್ಟಿದೆ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಈ 50 ಕೋಟಿ ಫಿಕ್ಸೆಡ್ ಡಿಪಾಸಿಟ್ ನಮ್ಮ ವಶದಲ್ಲಿಯೇ ಇದೆ. ಯಾಕೆಂದ್ರೆ ಅದು ಫಿಕ್ಸೆಡ್ ಡಿಪಾಸಿಟ್. ವಿರೋಧ ಪಕ್ಷದವರು ದಿನಾಂಕ 3/6 ವಿರೋಧ ಪಕ್ಷದವರು ಹೇಳಿದ್ದಾರೆ, ನಾವೇ ಮೊದಲು ಅವ್ರ ಬಾವಿನಲ್ಲಿ ನಾನು ಓದ್ತೀನಿ, ಪ್ಲೀಸ್ ಅವಕಾಶ ಕೊಟ್ಟಿದ್ದೀನಿ ನನಗೆ. ಅಲೋ ಮೀ ಟು ಕಂಟಿನ್ಯೂ. ವಿರೋಧ ಪಕ್ಷದವರು ಹೇಳಿದ ಎರಡನೇ ಸುಳ್ಳು, ರಾಜ್ಯ ಸರ್ಕಾರವು ಸಿಬಿಐನವರು FIR ದಾಖಲಿಸಿದ ಮೇಲೆ SIT ರಚಿಸಿದೆ ಎಂದು ಹೇಳಿದ್ದಾರೆ. ವಾಸ್ತವವಾಗಿ ನಮ್ಮಲ್ಲಿ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 28/5/2024 ಕ್ರೈಮ್ ನಂಬರ್ 118/2024ರಂತೆ FIR ದಾಖಲಾಗಿದೆ. ರಾಜ್ಯ ಸರ್ಕಾರವು 31/5/2024 ಆದೇಶ ಹೊರಡಿಸಿ SIT ರಚಿಸಿದೆ. ಸಿಬಿಐ ದಿನಾಂಕ 3/6/2024ರಂದು FIR ದಾಖಲಿಸಿದ್ದಾರೆ. ದಿನಾಂಕ 3/6/2024ರಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಜನರಲ್ ಮ್ಯಾನೇಜರ್ ಗಿರೀಶ್ ಚಂದ್ರ ಜೋಶಿ ಎನ್ನುವರು MG ರಸ್ತೆ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶ್ರೀಮತಿ ಸುಚಿಸ್ಮಿತಾ ರಾವತ್ ಮ್ಯಾನೇಜರ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಹಾಗೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಸೆಕ್ಷನ್ 17A ಅಡಿ ತನಿಖೆ ಮಾಡಲು ಅನುಮತಿ ಸಿಬಿಐಗೆ ಪತ್ರ ಬರೆದಿರುತ್ತಾರೆ. ಸಿಬಿಐಗೆ ಬರೆದಿರುವ ಈ ಪತ್ರದ ಮುಖ್ಯಾಂಶಗಳನ್ನು ನಾನು ಅನುಬಂಧ 1ರಲ್ಲಿಟ್ಟು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಎರಡರಲ್ಲೂ ಬ್ಯಾಂಕಿನವರೇ ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ಈಗ ಒಂದು ನಿಮಿಷ ತಡೀರಿ ಹೇಳ್ತೀನಿ. ತಡಿಯಪ್ಪ ಹೇಳ್ತೀನಿ, ಒಂದ್ ನಿಮಿಷ. ರೇಟ್ ಅಂಡ್ ರೆಕಾರ್ಡ್ ಅಂತ ಕೇಳಿ. ಕೂಗ್ಲಿ ಸ್ವಾಮಿ, ಕೂಗ್ಲಿ ಅವ್ರು ಒಂದ್ ನಿಮಿಷ ಕೇಳಿ. ಓದೋದು ಓದ್ಕೊಳ್ಳಿ, ಕೂಗ್ಕೊಳ್ಳಿ. ಅವರು ಬಾವಿನಲ್ಲಿ ಇದ್ದಾರೆ, ಅವರಿಗೆ ಡಿಸೆನ್ಸಿ ಇಲ್ಲದವ್ರಿಗೆ ಏನ್ ಮಾಡಕ್ಕಾಗಲ್ಲ. ಹೇಳ ಅಂತ ತಾಳ್ಮೆ ಇದ್ದವ್ರಿಗೆ ಏನ್ ಮಾಡಕ್ಕಾಗಲ್ಲ. ರೇಟ್ ಅಂಡ್ ರೆಕಾರ್ಡ್ ಅಂತ ಹೇಳ್ತೀನಿ, ರೆಕಾರ್ಡ್ಗೆ ಹೋಗ್ತಿದೆ. ಎಲ್ಲರಿಗೂ ಕಾಪಿ ಇಲ್ಲ. ರೇಟ್ ಅಂಡ್ ರೆಕಾರ್ಡ್ ಅಂತ ನಾನು ಮಾಡ್ತೀನಿ, ರೆಕಾರ್ಡ್ಗೆ ಹೋಗ್ತಿದೆ. ಆಯ್ತು, ಹೇಳಿದ್ನಲ್ಲ ಈಗ. ಆಮೇಲೆ ಅವ್ರು ಕೇಳಿ. ಸಾಕು ಕಾಪಿ ಇಲ್ಲ. ಕಾಪಿ ಕೊಡ್ತೀವಿ, ಕಾಪಿ ಕೊಡ್ತೀವಿ ಎಲ್ರಿಗೂ. ಕೊಡಿ ಕಾಪಿ, ಎಲ್ರಿಗೂ ಕಾಪಿ ಕೊಡ್ತೀವಿ, ನಾವು ಎಲ್ರಿಗೂ ಕಾಪಿ ಹಂಚ್ತೀವಿ. ಕೊಡಿ ಕಾಪಿ ಕೊಡಿ. ಓದಿದ ಮೇಲೆ ಕಾಪಿ ಕೊಡೋದು. ಓದಿದ ಮೇಲೆ ಕಾಪಿ ಕೊಡ್ತೀವಿ, ಎಲ್ರಿಗೂ ಕಾಪಿ ಕೊಡ್ತೀವಿ. ಸಿಬಿಐಗೆ ಬರೆದಿರುವ ಈ ಪತ್ರದ ಮುಖ್ಯಾಂಶಗಳನ್ನು ನಾನು ಅನುಬಂಧ 1ರಲ್ಲಿಟ್ಟು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಎರಡರಲ್ಲೂ ಬ್ಯಾಂಕಿನವರೇ ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ನೇರವಾಗಿ ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೆ.